ಇನ್ನೊಂದು ವಿಡಿಯೋ ಮಾಡಕ್ ಹೋಗ್ತಾ ಇದೀವಿ. ಏನಪ್ಪಾ ಅಂದ್ರೆ ಇವರು ಕೂಡ ಸುಮಾರು ಸಮಯ ಇತ್ತು. ಯಾದಗಿರಿ ಡಿಸ್ಟಿಕ್ ಹುಣಸಿಗೆ ತಾಲೂಕು ಅಗ್ನಿ ಅನ್ನೋ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ಮತ್ತೊಂದು ಎರಡನೇ ರಿಸಲ್ಟ್ ಕೂಡ ಅವ್ರಕಿನ ಎಕ್ಸಲೆಂಟ್ ಆಗಿ ಬಂದಿದೆ. ಯಾವ ತರ ಪ್ರಾಬ್ಲಮ್ ಇತ್ತು ಅನ್ನೋಕೆ ಅಂದ್ರೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ಬೋದು, ಅಂತ ರಿಸಲ್ಟ್ ಬಂದಿದೆ. ಅದ್ರ ಬಗ್ಗೆ ಅವ್ರಿಗೆ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗೌರಮ್ಮ ರೀ. ಇದನ್ನ ಎಷ್ಟು ದಿವಸದಿಂದ ತಗೋತಾ ಇದೀರಿ? 2 ತಿಂಗಳು ಆಯ್ತು ನೋಡ್ರಿ. 2 ತಿಂಗಳು ಆಯ್ತು. ಇದಕ್ಕಿಂತ ಮೊದಲು ನಿಮ್ದು ಏನೇನು ಪ್ರಾಬ್ಲಮ್ ಇತ್ರಿ? ಪ್ರಾಬ್ಲಮ್ ಬನೇನೆ ಐತ್ರಿ ಸರ್. ಏನು ಮಾಡೋದ, ಶುಗರ್ ರೀ. ಶುಗರ್ ಐತ್ರಿ. ಇದು ಕಾಲು ಬಟ್ಲ ಹಾಕತ್ತಿದ್ವಿ ರೀ, ಕೈ ಬಟ್ಲ ಹಾಕಲಕತ್ತಿದ್ವಿ ರೀ, ಸಂಡಾಸ ಹಾಕಲಕತ್ತಿದ್ರಿ, ಎಲ್ಲ ಪ್ರತಿಯೊಂದ್ರ ಹಾಕಲಕತ್ತಿದ್ರಿ. ಇದು ತಗೊಂಡಿದ್ದು ನಮ್ಮ ಜೀವ ತಗೊಂಡ್ಮೇಲೆ ಆರಾಮಾಗಿತ್ತು. ಬಟ್ ತೊಳಕಿನ ಮೊದಲು ಎಲ್ಲೆಲ್ಲಿ ತೋರಿಸಿರಿ ನೀವು? ಅಯ್ಯೋ ಮನಾರ ಒಂದು 5-6-7 ಲಕ್ಷ ತನಕ ಹಾಕಿನ್ರಿ ನಾನು. 5-6-7 ಲಕ್ಷ ತನಕ ಹಾಕಿನಿ. ನಮ್ಗೆ ಆರಾಮ ಅನಿಸಿಲ್ಲ. ಬಟ್ ಇದನ್ನ ತಗೊಂಡ್ಮೇಲೆ ಎಷ್ಟು ದಿವಸದೊಳಗೆ ನಿಮ್ಗೆ ಚೇಂಜಸ್ ಆಯ್ತ್ರಿ? ಒಂದು ತಿಂಗಳದೊಳಗನೆ ನಾ ಚೇಂಜಸ್ ಆಗೇನ್ರಿ ಸರ್. ಶುಗರ್ ಲೆವೆಲ್ ಎಷ್ಟಿತ್ತು ನಿಮ್ಗೆ? 540 ಇತ್ತು. 540 ಇತ್ತು. ಇವಾಗ ಮೊಳಕಾಲ್ನು ಅಷ್ಟೇ ಇತ್ತು? ಬಟ್ಟಿಂದ ಮೊಳಕಾಲು ಐತ್ರಿ. ಎಲ್ಲ ಕಾಲು ಬಟ್ಟ, ಕೈ ಬಟ್ಟ, ಶುಗರ್ ಎಲ್ಲ ಪ್ರಾಬ್ಲಮ್. ಟೋಟಲ್ ಬಾಡಿನೇ ಪ್ರಾಬ್ಲಮ್. ನಿದ್ದೆ ಗಿದ್ದೆ ಎಲ್ಲ ಚೆನ್ನಾಗಿ ಬರ್ತಿತ್ತು ಅವಾಗ? ಅವಾಗೇನು ನಿಂತಿದ್ದಿಲ್ರಿ, ಈಗ ಚೆನ್ನಾಗಿ ಬರ್ತಾವ. ಇವ್ ತಗೊಂಡ್ಮೇಲೆ ಇವಕ್ಕಿನ ಬಗ್ಗೆ ಯಾವ ತರ ಅನ್ಸಿತ್ತು? ನೀವು ಸ್ಟಾರ್ಟಿಂಗ್ ಇವ್ ತಗೊಳಗೇನು ಇದ್ರ ಬಗ್ಗೆ ಯಾರು ಹೇಳಿದಾರೆ ನಿಮಗೆ? ಇದ್ರ ಬಗ್ಗೆದಾಗ ನಮ್ಗೆ ರವಿ ಸರ್ ಹೇಳಿದ್ರಿ. ಯಾವ ತರ ಹೇಳಿದಾರೆ? ಅವ್ರು ಹೇಳಿದ್ರು, ನಾನು ಬಿಜಾಪುರ ದವಾಖಾನಿಗೆ ಹೋಗ್ತೇನ್ರಿ ಸರ್, ನನ್ಗೆ ಹಿಂಗಾಗ್ಯಾವ ಅಂತ ಹೇಳಿದ್ದೇನ್ರಿ. ಅಂದ್ರೆ ಅವ್ರು ನಮ್ಮ ಊರಾಗ ನಮ್ಮ ಗೌಡ್ರ ಪೈಕಿ ರೀ. ಅವರು ದವಾಖಾನಿಗೆ ಯಾಕೆ ಹೋಗ್ಯಾಕ ಅಂದ್ರಿ. ಅಂದ್ರೆ ನಾ ಹೇಳಿದೆ, ನನಗೆ ಹಿಂಗೆ ಆಗಾದಕತ್ತವ್ರಿ ಸರ, ಏನು ಮಾಡ್ಬೇಕು ಅಂದೆ. ನೋಡವ ನಮ್ದೊಂದು ಇದು STD ಕಂಪ್ನಿಯಾಗ ಚಲೋ ಬರ್ತೈತಿ, ಇದೇನದ ಇದನ್ನ ತಗೊಂಡ್ ನೋಡು, ನಿನ್ಗೆ ಆರಾಮ್ ಅನಿಸಿದ್ರ ತಗೋ, ಆರಾಮ್ ಅನ್ಸ್ಲಿಕ್ಕಂದ್ರೆ ಅದು ಮುಂದೆ ಮಾತು ಮಾಡಕತ್ತೆ. ಹೇಳಿದ್ಮೇಲೆ ಒಂದೇ ಸಲಿಗೆ ನಂಬಿದಿರಿ? ನಾನು ನಂಬಿಲ್ರಿ ಸರ್. ನಾ ಸತ್ಯವಾಗ್ಲೂ ನಂಬಿದ್ರ. ಅಂದ್ರೆ ಸ್ವಲ್ಪ ಸರ್ ತಿಳಿಸಿ ಭಾಳ ಹೇಳಿದ್ರು. ನೋಡ್ಬೇಕು, ಯಾಕೆ ದುಡ್ಡು ಹೋದ್ರೋಗಲ್ಲಕ್ಕ, ನೋಡ್ಬೇಕು, ಇದೊಂದು ಸತ್ಯ ನೋಡಿದ್ರೆ ಮುಂದೆ ಪ್ರಾಬ್ಲಮ್ ಸಾಲ ಆಗಲಿಲ್ಲ, ಮುಂದೆ ಮತ್ತೆ ನಮ್ದು ಏನಿದ್ದು ನೋಡ್ಕೋಬೇಕು ಅಂತೇಳಿ ಸರ್ ಮತ್ತಿಗೆ ತಗೊಂಡೇನ್ರಿ ಸರ್. ಎಲ್ಲ ಕಡೆ ಮುಗಿದಾವ, ಇದೊಂದು ನೋಡಿಬಿಡೋ ಲಾಸ್ಟ್. ಇದೊಂದು ನೋಡಿಬಿಟ್ರೆ ಆಯ್ತು, ನೋಡೇ ಬಿಡೋದು ಲಾಸ್ಟ್ ಫೈನಲ್ ಅಂತ ಹೇಳಿ ತಗೊಳಕತ್ತೀವಿ ಸರ್. ಅಂದ್ರೆ ನಮ್ಗೆ ಆರಾಮಾಗಿದೆ. ಇದನ್ನ ತಗೊಂಡ್ಮೇಲೆ ಫೈನಲ್ ಅಂತ ತಗೊಂಡಿ ಫೈನಲ್ ಆಗಿ ಆರಾಮಾಗೈತ್ರಿ? ಆರಾಮ್ರಿ. ಏನೇನೇನೇನು ನನ್ನಲ್ಲಿ ಏನೂ ಇಲ್ರಿ, ಸ್ವಚ್ಛ ಚೊಕ್ಕ. ಇದು ಕಡಿಮೆ ಆದ್ಮೇಲೆ ನಿಮ್ಗೆ ಚಲೋ ಅನ್ಸಿದ್ಮೇಲೆ ನೀವೇನ ಇದ್ರ ಬಗ್ಗೆ ಯಾರ್ಯಾರು ಹೇಳಿರಿ ನೀವು? ಹೇಳಿವ್ರಿ ಸರ್. ಹೇಳಿರಿ? ಹೇಳೇನ್ರಿ ಸರ್. ನಮ್ಮ ಬಳಗಕ್ಕೆ ಹೇಳಿವ್ರಿ, ರಾಜ ಇಲ್ಲಿ ನಮ್ಮ ಮಂದಿ ಮಕ್ಳಿಗೆ ಹೇಳಿವ್ರಿ, ಇಲ್ಲಿ ಊರಾಗೂ ಹೇಳಿವ್ರಿ. ತಗೊಳಕತ್ತಾರಿ ಸರ್. ಆದ್ರೆ ನಮ್ಮಂಗ ಎಲ್ಲರೂ ಚಲೋ ಆಗ್ಬೇಕಂದ್ರೆ ಜಾಸ್ತಿ ಜನ ತಗೊಂಡ್ ಆರಾಮ್ ಮಾಡ್ಕೊಳ್ಳೋದು ಒಳ್ಳೇದಂತೀರಿ ಸರ್ ನಾವು. ಇವಾಗ ನೋಡ್ರಿ, ಇವ್ ತರ ಯಾವ ತರ ಇರ್ತಕ್ಕಂಥ ರಿಸಲ್ಟ್ ಯಾವ ತರ ಕ್ಲಿಯರ್ ಆಗಿದೆ ಅಂತ ನೀವು ಕೂಡ ಏನಪ್ಪಾ ಅಂದ್ರೆ ಕೇಳಿದೀರಾ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಯಾವ್ದೇ ತರ ಅನುಮಾನ ಪಡೋದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಇದು ಯಾವ್ದೇ ತರ ಇಂಗ್ಲಿಷ್ ಮೆಡಿಸಿನ್ ಅಲ್ಲ, ಕಾನಿಗೆ ಅಲ್ಲ, ಯಾವ್ದೇ ತರ ಫುಡ್ ಸಪ್ಲಿಮೆಂಟ್. ಹಿಂದೆ ನಮ್ಮ ಹಿರಿಯರು ಏನು ಊಟ ಮಾಡ್ತಿದ್ರಲ್ಲ, ಅದೇ ಊಟ ಏನಪ್ಪಾ ಅಂದ್ರೆ ಗುಳಿಗೆ ಮುಖಾಂತರ ಕೊಡ್ತಕ್ಕಂಥದ್ದು. ಇದನ್ನೇನಪ್ಪಾ ಅಂದ್ರೆ ಅಡ್ವಾನ್ಸ್ ತಗೊಂಡ್ರೆ ಪ್ರಾಬ್ಲಮ್ ಕ್ಲಿಯರ್ ಮಾಡುತ್ತೆ. ಬಂದಿದ ಮೇಲೆ ತಗೊಂಡ್ರೆ ಪ್ರತಿಯೊಂದು ನಮ್ಮ ಅಡಿಯಿಂದ ಮುಡಿಯವರಿಗೆ ಏನೇ ಪ್ರಾಬ್ಲಮ್ ಇರಲಿ ಎಲ್ಲ ಪ್ರಾಬ್ಲಮ್ ಕೂಡ ಬರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿಶ್ ಯು. ಥ್ಯಾಂಕ್ ಯು ಸೊ ಮಚ್.